ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಬಡವರ ಮಕ್ಕಳನ್ನ ಬೆಳೆಸಿಗುರು. ನೀವು ಬೆಳೆಸೋದ್ರಿಂದ ನನಗಿನ್ನೂ ಹೆಚ್ಚಾಗಿ ವಿಡಿಯೋ ಮಾಡೋಕ್ಕೆ ಅಂತ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಇವಾಗ ನಾನು ವಿಡಿಯೋನ ಆರಂಭ ಮಾಡ್ತೀನಿ. ಸೊ ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಪುಷ್ಪ ಮೇಡಮ್. ಸೊ ಯಶ್ ಅವರ ತಾಯಿ ಪುಷ್ಪ ಮೇಡಮ್ ಅದು ಪಿಕ್ಚರು ಕೊತ್ತಲವಾಡಿ ಅಂತ ಹೇಳಿ ಬಂದಿತ್ತು. ಇವಾಗ ರೀಸೆಂಟಾಗಿ ರಿಲೀಸ್ ಆಯಿತು. ಸೊ ಆಗಸ್ಟಲ್ಲಿ ರಿಲೀಸ್ ಆಯಿತು. ಸೊ ಈ ಒಂದು ವಿಷಯದಿಂದ ಏನಪ್ಪ ಅಂತಂದ್ರೆ ಅವರ ಒಂದು ಫಿಲ್ಮಲ್ಲಿ ಯಾರು ಸಹಾಯಕರಾಗಿ ಹೆಲ್ಪ್ ಮಾಡಿರ್ತಾರೆ ಅಂದರೆ ಸಹ ನಟಿ ಇರಬಹುದು ಅಥವಾ ಕೆಲವೊಬ್ಬರು ವಾಯ್ಸ್ ಡಬ್ ಮಾಡೋರು ಇರಬಹುದು. ಸೊ ಇವರಿಗೆ ಹಲವಾರು ಕೆಲಸಗಾರರಿಗೆ ಇನ್ನೂ ಕೂಡ ಒಂದು ಪೇಮೆಂಟ್ ಅವರಿಗೆ ಬಂದು ಮುಟ್ಟಿಲ್ಲ. ಸೊ ಈ ಒಂದು ವಿಷಯವಾಗಿ ನಾನಿವತ್ತು ಮಾತಾಡಕತ್ತೀನಿ. ಸೊ ಏನಪ್ಪ ಅಂತಂದರೆ ಈ ಕೊತ್ತಲವಾಡಿ ಫಿಲ್ಮು ಅಷ್ಟೇನು ಖಾಸ್ ಇರಲಿಲ್ಲ, ಆದರೂ ಒಂದು ಲೆಕ್ಕಕ್ಕಿತ್ತು ಅಂಥೇಳಿ ಓಡೈತದೆ. ಓಕೆ, ಎವ್ರಿಥಿಂಗ್ ಈಸ್ ಓಕೆ. ಬಟ್ ಇಲ್ಲಿ ಏನಾಗೈತಪ್ಪ ಅಂತಂದ್ರೆ ಕೆಲಸ ಮಾಡಿದವ್ರಿಗಾದ್ರೂ ರೊಕ್ಕ ಕೊಡ್ಬೇಕ್ರಿ. ಕೆಲಸ ಮಾಡಿದವ್ರಿಗೂ ಈ ಒಂದು ಎಮ್ಮ ರೊಕ್ಕ ಕೊಟ್ಟಿಲ್ಲ. ಎಮ್ಮ ಅನ್ನೋ ಕೇಳಿ ಪ್ರೊಡ್ಯೂಸರ್ ಡೈರೆಕ್ಟರ್ ಅವರೇ ಕರಲ್ಲ. ಸೊ ಅವರಿಗೆ ಬಂದಿದೆ ಜವಾಬ್ದಾರಿ. ಸೊ ಇಲ್ಲಿ ಏನಾಗೈತೆ ಅಂತಂದ್ರೆ ನಿರ್ದೇಶಕರು ಮಾತಾಡ್ತಾರೆ ಎಲ್ಲರ ಜೊತೆನೂ, ಏನು ಈಗ ಕೊಡ್ತೇವಂತ ಹೇಳಿದ್ವಲ್ಲ ನಿಮಗೆ ಹಾಗೆ ಹೀಗೆ ಅಂತ ಹೇಳಿ ಮಾತಾಡ್ತಾರೆ. ಸೊ ಈಗ ನಡೆದು ಬಂದ ವಿಷಯ ಸಹ ನಟಿ ಅಂತ ಹೇಳಿ ಒಂದು ಹೆಣ್ಮಗಳಿದೆ. ಸೊ ಆ ಒಂದು ಹೆಣ್ಮಗಳ ಹೆಸರು ತೊಗೊಳಕ್ಕೆ ಇಷ್ಟಪಡಲ್ಲ. ಸೊ ಆ ಒಬ್ಬ ವ್ಯಕ್ತಿ ಆ ಹೀರೋಯಿನ್ ಜೊತೆ ಅಂದರೆ ಈ ಒಂದು ಕೊತ್ತಲವಾಡಿ ಅನ್ನೋ ಫಿಲ್ಮ್ ಇದೆಯಲ್ಲ, ಆ ಫಿಲ್ಮ್ ನಟಿ ಇದ್ದಾಳಲ್ಲ ನಾಯಕಿ, ಆ ನಟಿಯ ಜೊತೆ ಒಂದು ಸಹ ನಟಿ ಅಂತೇಳಿ ಅಂದರೆ ಫ್ರೆಂಡ್ ಆಗಿ ಒಂದು ಆ್ಯಕ್ಟನ್ನು ಮಾಡಿರ್ತಾಳೆ. ಆ ಹೆಣ್ಣಿನ ಬರೋ ಒಂದು ಸಂಭಾವನೆ ಅಂದರೆ ಇನ್ನೂ ಕೂಡ ಸ್ಯಾಲ್ರಿ ಆ ಒಂದು ಹೆಣ್ಣು ಮಗಳಿಗೆ ಕೊಟ್ಟಿಲ್ಲ. ಸೊ ಈ ಒಂದು ವಿಷಯವಾಗಿ ಆ ಒಂದು ಹೆಣ್ಣು ಮಗಳು ಆ ನಿರ್ದೇಶಕರಿಗೆ ಎಷ್ಟೇ ಫೋನ್ ಮಾಡಿದರೂ ಎತ್ತಾ ಇರಲ್ಲ, ಪಿಕ್ ಮಾಡಲ್ಲ, ಕಟ್ ಮಾಡ್ತಾರೆ. ಸೊ ಈ ರೀತಿಯೆಲ್ಲ ಸಾವಿರಾರು ಘಟನೆಗಳು ಹೋಗ್ಬಿಟ್ಟಾವೆ. ಸೊ ಈ ಪಿಕ್ಚರ್ ಚಾಲೂ ಆಗಿ ಮುಗಿದು ಈಗ ಟ್ರೇಲರ್ಗೆಲ್ಲ ಬಂದು ಫಿಲ್ಮ್ ಥಿಯೇಟರಿಗೆ ಹೋಗಿ ಜನ ನೋಡಿ ಅದ್ರ ಬಗ್ಗೆ ಒಪಿನಿಯನ್ ಹೇಳಿ ಎವ್ರಿಥಿಂಗ್ ಈಸ್ ಕ್ಲೋಸ್ಡ್. ಸೊ ಎಲ್ಲ ಮುಗಿದ ಮೇಲೆ ಇವರೇನಂತ ಹೇಳಿದ್ದಾರೆ ನಿರ್ದೇಶಕರು, ಇಲ್ಲ ನಾನು ಅಮೌಂಟ್ ಕೊಡ್ತೀನಿ, ಸ್ವಲ್ಪ ವೇಟ್ ಮಾಡಿ, ಇನ್ನು ಪ್ರೊಡಕ್ಷನ್ಸ್ ಅಮೌಂಟ್ ಪ್ರೊಡಕ್ಷನ್ ವೈಸಿಂದ ಅಮೌಂಟ್ ಬಂದಿಲ್ಲ, ಸೊ ಸ್ವಲ್ಪ ವೇಟ್ ಮಾಡಿರಿ ಕೊಡ್ತೀನಿ ಅಮೌಂಟ್ ಅಂತ ಹೇಳಿ ಈ ನಿರ್ದೇಶಕರು ಒಂದು ಸಲ ಹೇಳಿದರು. ಸೊ ಎಲ್ಲರೂ ಸಾವಧಾನವಾಗಿ ಸುಮ್ಮನೆ ಇದ್ದರು. ನಂತರ ಇದು ಯಾವ ಥರ ಆಗ್ತಂದರೆ 1-2 ಮಂತ್ಸ್ 3 ಮಂತ್ಸ್ ತನಕನೂ 1 ಮಂತ್ ಅಂತೂ ಸುಮ್ಮನೆ ಇರೋಕ್ಕೆ ಬೇಕಾಗುತ್ತೆ. ಯಾಕಂದರೆ ಮುಂಚೆ ಹೇಳಿರ್ತಾರೆ ಸ್ಯಾಲ್ರಿ ಕೊಡ್ತೀನಿ ಅಂತ. ಸೊ ಈ ರೀತಿ ಆದಾಗ ಸೊ ಅವರು ಸುಮ್ಮನೆ ಇರಬೇಕಾಗುತ್ತೆ. ಸೊ ಈ ರೀತಿ ಆದಾಗ ಆ ವ್ಯಕ್ತಿ ಆ ಒಂದು ತಿಂಗಳು ಸುಮ್ಮನೆ ಇರ್ತಾರೆ. ನೆಕ್ಸ್ಟ್ ಇನ್ನೊಂದು ತಿಂಗಳು ಅವರು ಫೋನ್ ಮಾಡಿದಾಗ ಅವರು ಕಟ್ ಮಾಡ್ತಾರೆ, ಬಿಟ್ಟರೆ ನಂಬರ್ ಬ್ಲಾಕ್ ಮಾಡ್ತಾರೆ, ಬೇರೆ ನಂಬರಿಂದ ಮಾಡಿದ್ರೆ ಪಿಕ್ ಮಾಡಿದ್ರೆ. ಸೊ ಈ ರೀತಿಯೆಲ್ಲ ನಡುವೆ ಜಂಜಾಟಗಳನ್ನೆಲ್ಲ ನಡೀತಾವೆ. ಸೊ ಫಿಲ್ಮ್ ಚಾಲು ಆದಮೇಲೂ ಕೂಡ ಇವರು ಆ ಕಂಪ್ಲೀಟ್ ಆದಮೇಲೂ ಅದು ಎಷ್ಟು ಓಡೈತೋ ಪಿಕ್ಚರ್ ಇಲ್ಲೋ ಅದು ಸಂಬಂಧ ಇಲ್ಲ ರೀ. ಆ ಒಬ್ಬ ವ್ಯಕ್ತಿ ಆ ಒಂದು ಮಹಿಳೆ ನಟಿ ಸಹ ನಟಿ ಎಲ್ಲರೂ ಬಂದು ಅಲ್ಲಿ ಅಭಿನಯ ಮಾಡಿರ್ತಾರೆ, ನಾಟಕ ಮಾಡಿರ್ತಾರೆ, ಆ ಒಂದು ಸ್ಕ್ರಿಪ್ಟೆಡ್ ಹೇಳಿರ್ತಾರೆ ಅಥವಾ ಡಬ್ ಮಾಡಿರ್ತಾರೆ. ಸೊ ಸಾವಿರ ಒಂದು ವಿಷಯ ಇರಲಿ, ಅವರು ತಮ್ಮ ಕೆಲಸವನ್ನು ನಿಷ್ಠೆಯಿಂದ ಮಾಡಿದಾರಲ್ಲ, ಅವ್ರ ಸ್ಯಾಲ್ರಿ ಕೊಡೋಕ್ಕೇನು ಈ ಅಮ್ಮ ನೋಡಿ ಇಷ್ಟು ದೊಡ್ಡದೆಲ್ಲ ಮಾತಾಡ್ತಾಳಲ್ಲ, ಆ ಒಂದು ಸ್ಯಾಲ್ರಿನ ಅವ್ರಿಗೆ ಮುಟ್ಸ್ಬಿಟ್ರಲ್ಲ. ಮುಟ್ಸ್ಲಿಕ್ಕೆ ಆಗಂಗಿಲ್ಲ ನಿಮಗೆ. ಇಷ್ಟೊಂದೆಲ್ಲ ದೊಡ್ಡ ಕೊಚ್ಕೊಳ್ಳೋದು ಅವಶ್ಯಕತೆ ಏನೈತಿ? ಫಸ್ಟು ನಿಮ್ಮದನ್ನು ನೀವು ಮುಚ್ಕೊಳ್ರಿ ಅಲ್ಲ, ಆಮೇಲೆ ಇನ್ನೊಬ್ಬರಿಗೆ ಹಾಗೆ ಹಿಂಗೆ ಅಂತ ಹೇಳಿ. ಮೊನ್ನೆ ದೀಪಿಕಾ ಬಗ್ಗೆ ಹೇಳಿದ್ರು, ಅದ್ರ ಬಗ್ಗೆ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ. ಸೊ ದೀಪಿಕಾ ಅವ್ರ ಬಗ್ಗೆ ಏನಾದ್ರು ವೀಡಿಯೋ ನೋಡ್ಬೇಕಂತಿದ್ರೆ ನಂದು ಡಿಸ್ಕ್ರಿಪ್ಷನಲ್ಲಿದೆ ನೋಡಿ ಅಂತ ಹೇಳ್ತಾ. ಮತ್ತು ಇನ್ನೊಂದು ವಿಷಯ, ಈ ಅಮ್ಮ ಈಗ ಸ್ವಲ್ಪ ಮಾತಾಡೋದನ್ನು ಕಡಿಮೆ ಮಾಡಿದ್ದಾರೆ. ಮೊನ್ನೆ ಮೀಡಿಯಾದವರು ಬಂದು ಕೇಳಿದರು, ಏನಮ್ಮ ದೀಪಿಕಾ ದಾಸ್ ಅವರು ಹಾಗೆ ಹೀಗೆ ಮಾತಾಡಿದ್ದಾರೆ, ದೊಡ್ಡಮ್ಮನೇ ಆಗಲಿ ಚಿಕ್ಕಮ್ಮನೇ ಆಗಲಿ ಏನು ಮಾಡೋಕ್ಕಾಗಂಗಿಲ್ಲ ಅಂತ ಹೇಳಿ ಇಷ್ಟೆಲ್ಲ ಮಾತಾಡಿದ್ದಾರೆ ಅಂತ ಹೇಳಿ ಯಾವಳೋ ಮೀಡಿಯಾದವರು ಇವ್ರಿಗೆ ಹೇಳಿದ ತಕ್ಷಣ ಇಲ್ಲ ಅದೆಲ್ಲ ನಮ್ಮನೆ ಮ್ಯಾಟ್ರ್ ಬಿಡಿ, ಅದನ್ನೆಲ್ಲ ಅವ್ನು ಮಾತಾಡೋ ಹಾಗಿಲ್ಲ, ನಾವೆಲ್ಲ ಬಗೆಹರಿಸ್ಕೋತೀವಿ ಅಂತ ಹೇಳಿದರು. ಸೊ ಇಷ್ಟೆಲ್ಲ ಇವರು ಇನ್ನೊಂದು ಹೆಣ್ಣು ಮಕ್ಕಳಿಗಾಯಿತು, ಇನ್ನೊಬ್ಬರ ಬಗ್ಗೆ ಆಯಿತು, ಇಷ್ಟು ಹೀನಾಯವಾಗಿ ಮಾತಾಡುವಂಥ ಹೆಣ್ಣು ಮಗಳಿಗೆ ಇನ್ನೊಂದು ಹೆಣ್ಣು ಮಕ್ಕಳ ಪರಿಸ್ಥಿತಿ ಅರ್ಥ ಆಗಂಗಿಲ್ವಾ? ಆ ಒಂದು ನಟಿ ಸಹ ನಟಿಯ ತಾಯಿ ಆ ಒಂದು ನಿರ್ದೇಶಕನಿಗೆ ಇದ್ದಾಳೆ. ಆ ನಿರ್ದೇಶಕ ಹೇಳ್ತಾ ಇದ್ದಾನೆ, ಇಲ್ಲ ಆ ಮಗಳಿಗೆ ಕೊಡಿ, ನಿಮ್ಮ ಮಗಳಿಗೆ ಕೊಡಿ, ನಾ ಮಾತಾಡ್ತೀನಿ. ಮಗಳ ಹತ್ರ ಏನ್ರಿ ಮಾತಾಡೋದು? ಮಗಳೇನು ಕೇವಲ ನಾಟಕ ಮಾಡಬೇಕು, ಅಲ್ಲಿ ಹೋಗಿ ಪ್ರದರ್ಶನ ಮಾಡಬೇಕು, ಡ್ರಾಮಾ. ಸೊ ಇವೆಲ್ಲ ಹೆಣ್ಣು ಮಗಳ ಕೆಲಸ ಇರ್ತಾವಲ್ಲ, ಅದನ್ನು ಬಿಟ್ಟು ಆ ಹೆಣ್ಣು ಮಗಳಿಗೆ ಕೊಡಿ, ಆ ಸಹನಟಿ ಕೊಡಿ ಅಂತ ಹೇಳಿ ಆ ಒಂದು ನಿರ್ದೇಶಕ ಹೇಳ್ತಾನೆ. ಸೊ ಅವರಮ್ಮ ಫುಲ್ ರೌದ್ರ ಉತ್ತರ ತಾಳ್ಬಿಟ್ಟು ನೀವು ಸ್ಯಾಲ್ರಿ ಕೊಡೋಕೆ ಆಗಂಗಿಲ್ಲ ಹಾಗೆ ಹಿಂಗೆ ಅಂತ ಹೇಳ್ತಾರೆ. ಹೌದು, ಅವ್ರು ಹೇಳಿದ್ರಲ್ಲಿ ತಪ್ಪೇನೈತೆ? ತನ್ನ ಮಗಳು ತನಗೆ ನೋವಾಗೋದು, ತಮಗೆ ಸ್ಯಾಲ್ರಿ ಬಂದಿಲ್ಲ, ಆ ಒಂದು ಹೆಣ್ಣು ಮಗಳಿಗೆ ಗಂಡ ಇಲ್ಲ, ಈ ಮಗುವಿಗೆ ತಂದೆ ಇಲ್ಲ, ಸೊ ಅಂತ ಸಿಂಗಲ್ ಪೇರೆಂಟ್ ಇದ್ದಾರೆ, ಸ್ಯಾಲ್ರಿ ಕೊಡೋಕ್ಕೆ ಏನು ಧಾಡಿ ಇವ್ರಿಗೆ? ಇಷ್ಟೆಲ್ಲ ದೊಡ್ಡ ಮಾತಾಡ್ತಾರಲ್ಲ, ಮಾತು ಅಷ್ಟು ಮುಖ್ಯ ಅಲ್ಲ, ಅಲ್ಲಿ ದುಡ್ಡು ಬಿಚ್ಚಬೇಕು, ಹೇಳೋದಷ್ಟೇ ಅಲ್ಲ, ಅಲ್ಲಿ ಬೇಕು. ಯಾಕೆ ಹೇಳಿ, ಕಷ್ಟಪಟ್ಟು ದುಡ್ದಿರ್ತಾರಂದರೆ ಕಷ್ಟಪಟ್ಟಿದ ಹಣ ಕೊಡಲೇಬೇಕು. ಇವರು ಹಾಗೆ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ. ಯಾಕೆ ಹೇಳಿ, ಅವ್ರ ಮನೆ ಪರಿಸ್ಥಿತಿ ಇಲ್ಲ, ಅದನ್ನೆಲ್ಲ
ಆ ಒಂದು ನಿರ್ದೇಶಕನ ಮಾತಾಡಿದ್ದಕ್ಕೆ ಕೋಪ ಹಾಗೆ ಹೆಂಗೊಂದ್ರು ಹೀಗೆ ಅಂತ ಹೇಳಿ ದೊಡ್ಡದಾಗಿ ಪುರಾಣ ಮಾಡ್ತಾ ಇದ್ದೆ ನಾನು. ಇಲ್ಲಿ ಪರವಾಗಿಲ್ಲ, ಯಾವರೇ ನೋಡ್ರಿ ಕಷ್ಟದಿಂದ ಮಾಡಿದ್ದದ್ದು ಹಣ ಆಗಿರ್ಬೋದು, ಕಷ್ಟದಿಂದ ಮಾಡಿ ಬಂದಿದ್ದು ಬೆಳ್ಕೊಂಡು ಬಂದ ರೀತಿ ಇರ್ಬೋದು, ಯಾವತ್ತೂ ನಾವು ಬಿಟ್ಕೊಡಕ್ಕೆ ಹೋಗಬಾರ್ದು. ಸೊ ಯಾವತ್ತೂ ಕೂಡ ಒಬ್ಬರನ್ನ ತುಚ್ಛವಾಗಿ ಆಯಿತು ಅಥವಾ ಒಬ್ಬರನ್ನ ಕೀಳಾಗಿ ಆಯಿತು, ಇವ್ರೇನು ಬಿಡಿ ಯಾವಾಗಾರು ಇಸ್ಕೋತಾರಂತ ನೆಗ್ಲಿಜೆನ್ಸಿ ಆಯಿತು. ಈ ಒಂದು ವಸ್ತುಗಳನ್ನು ನಮ್ಮ ಒಂದು ದೇಹದೊಳಗಾಯಿತು, ನಮ್ಮ ಒಂದು ಮೈಂಡ್ ಒಳಗಾಯ್ತು ಫಿಕ್ಸ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಸೊ ಈ ಒಂದು ವಿಡಿಯೋ ಮೂಲಕ ಹೇಳೋದಿಷ್ಟೇ, ದೊಡ್ಡ ಮಾತಾಡೋದು ಅಷ್ಟೇ ಅಲ್ಲ, ಪ್ರೆಸ್ಟೀಜ್ ಏನಂತ ತೋರಿಸ್ಕೋದು, ಮಾಡೋ ಕಾಯಕದಲ್ಲೂ ಇರ್ತದೆ. ಈಗ ಉದಾಹರಣೆಯಾಗಿ ನೋಡ್ರಿ, ನಮ್ಮ ಡಿ ಬಾಸ್, ನಮ್ಮ ದರ್ಶನ್ ಸರ್ ಎಷ್ಟೆಲ್ಲ ಹೆಲ್ಪ್ ಮಾಡಿದ್ದಾರೆ. ಸೊ ಅವರು ಏನೇನು ಹೆಲ್ಪ್ ಮಾಡಿದ್ದಾರೆ ಅಂತ ಇನ್ನೂ ಮಟನೂ ಯಾರಿಗೂ ಗೊತ್ತಿಲ್ಲ. ಕೆಲವೊಬ್ರು ಹೆಲ್ಪ್ ಮಾಡ್ತಾರೆ, ಅವರೆಲ್ಲ ಹೆಸರು ಹೇಳೋಕೆ ಇಷ್ಟಪಡಲ್ಲ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಬೇಕಂತ ಮಾಡ್ತಾರೆ. ಬಟ್ ಈ ಒಂದು ಸರು ಯಾರಿಗೂ ಇನ್ನೂ ಮಟ ಹೇಳಿಲ್ಲ. ಈವನ್ ರಮೇಶ್ ಸರ್ದು ಒಂದು ವೀಕೆಂಡ್ ವಿತ್ ರಮೇಶ್ ಅನ್ನೋದಿತ್ತು. ಆ ಒಂದು ಸ್ಟೇಡಿಯಂ ಒಳಗೂ ಆ ಒಂದು ಸ್ಟುಡಿಯೋ ಒಳಗೂ ಒಂದು ದರ್ಶನ್ ಸರ್ಗೆ ಬಗ್ಗೆ ಏನಾದ್ರು ಹೇಳಾಗತ್ತೆ, ಆ ದರ್ಶನ್ ಸರ್ ಒಂದೇ ಮಾತು ಇದೇ ಒಂದು ಮಾತಲ್ಲಿ ಕೂಡ ಅವ್ರು ನಿಂತಿದ್ದಾರೆ. ಸೊ ಇದರಿಂದ ಅರ್ಥ ಆಗುತ್ತೆ ವ್ಯಕ್ತಿತ್ವ ಏನಂತ ಹೇಳಿ. ಈ ಹಣದಿಂದ ಅಳೆಯುವಂಥ ವ್ಯಕ್ತಿಗಳ ನಡುವೆ ಕಷ್ಟವನ್ನು ಅರ್ಥಕೊಂಡು ನಡೆದ್ರೆ ಎಷ್ಟೋ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನಾನು ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯಾರು ನನ್ನ ಚಾನಲ್ನ ನೋಡಿಲ್ಲ, ಸೊ ಪೂರ್ತಿಯಾಗಿ ವಿಡಿಯೋ ನೋಡಿ ಎಲ್ಲ ಅಂತ ಹೇಳ್ತಾ, ಸೊ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವಾಗ ನಾವು ಬಾಯ್.